ಈಗ ಯಾರು ಮೈಟೋಕಾಂಡ್ರಿಯಾ ಕಂಡಿದ್ದು? ಕಾಲಿಕರ್. ಬೆಂಡಾ ಕಂಡಕ್ಟರ್ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ ಯಾಕೆ ಪವರ್ ಹೌಸ್? ಏನು ಕೇಳಿಸ್ಕೊಂಡ್ಬಿಡಿ ನೋಡಿ. ಮೈಟೋಕಾಂಡ್ರಿಯಾನ ಕಾಲಿಕರ್ ಕಂಡಿಡಿದ. ಬೆಂಡಾ ಕಾಲಿಕರ್ ಮೈಟೋಕಾಂಡ್ರಿಯಾ. ಈ ಮೈಟೋಕಾಂಡ್ರಿಯಾ ಅಂತ ಕರಿತೀವಿ ಯಾಕೆ ಅಂದ್ರೆ ಅದು ATP ನ ಪ್ರೊಡ್ಯೂಸ್ ಮಾಡುತ್ತೆ. ಮೈಟೋಕಾಂಡ್ರಿಯಾ ಸೆಮಿ ಅಟಾನಮಸ್ ಆರ್ಗನಲ್ ಇದೆ. ಈ ಮೈಟೋಕಾಂಡ್ರಿಯಾನ ನಾನು ನೋಡಬೇಕು ಅಂದ್ರೆ ಜಾನಸ್ ಗ್ರೀನ್ ಅನ್ನೋ ಸ್ಟೈಲ್ ಅನ್ನು ಬಳಸಬೇಕು. ಈ ಮೈಟೋಕಾಂಡ್ರಿಯಾ ಬೈನರ್ ಅಂತೀವಿ. ಈ ಒಳಗಡೆ ಇರೋ ಫ್ಲೂಯಿಡ್ ನ ಮ್ಯಾಟ್ರಿಕ್ಸ್ ಅಂತೀವಿ. ಇದರೊಳಗಡೆ ಇರೋ DNA ಏನು ಸಹಾಯ ಮಾಡುತ್ತೆ? ಮೆಟರ್ನಲ್ ಇನ್ಹೆರಿಟೆನ್ಸ್. ಮೆಟರ್ನಲ್ ಈ ತರ ಇಷ್ಟು ನೋಡಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ನಾವು ನ್ಯೂಕ್ಲಿಯಸ್ ಇಸ್ ಕಾಲ್ಡ್ ಕಂಟ್ರೋಲಿಂಗ್ ಸೆಂಟರ್ ಆಫ್ ದ ಸೆಲ್. ಸರ್ ನ್ಯೂಕ್ಲಿಯಸ್ ಅಂದ್ರೆ ಏನು ಸರ್? ನ್ಯೂಕ್ಲಿಯಸ್ ನ ಔಟರ್ ಮೆಂಬ್ರೇನ್ ಅಂತ ಕರಿತೀವಿ. ಒಂದನ್ನ ಔಟರ್ ಮೆಂಬ್ರೇನ್ ಅಂತ ಕರಿತೀವಿ. ಇದು ನ್ಯೂಕ್ಲಿಯಸ್ ನ ಔಟರ್ ಮೆಂಬ್ರೇನ್. ಈ ನ್ಯೂಕ್ಲಿಯಸ್ ನ ಔಟರ್ ಮೆಂಬ್ರೇನ್. ನ್ಯೂಕ್ಲಿಯಸ್ ನ ನ್ಯೂಕ್ಲಿಯಸ್ ಎಷ್ಟು ಮೆಂಬ್ರೇನ್ಸ್ ಇರುತ್ತೆ? ಔಟರ್ ಮೆಂಬ್ರೇನ್, ಈ ಔಟರ್ ಇನ್ನರ್ ಮಧ್ಯೆ ಇರೋ ಸ್ಪೇಸ್ ನ ನ್ಯೂಕ್ಲಿಯಸ್ ಅಲ್ಲಿ ಎರಡು ಮೆಂಬ್ರೇನ್ಸ್ ಇರುತ್ತೆ. ಔಟರ್ ನ್ಯೂಕ್ಲಿಯರ್ ಮೆಂಬ್ರೇನ್, ಇನ್ನರ್ ನ್ಯೂಕ್ಲಿಯರ್ ಮೆಂಬ್ರೇನ್. ಔಟರ್ ನ್ಯೂಕ್ಲಿಯರ್ ಮೆಂಬ್ರೇನ್, ಈ ನ್ಯೂಕ್ಲಿಯಸ್ ಒಳಗಡೆ ಅಂತ ಕರಿತೀವಿ. ಏನಂತ ಕರಿತೀವಿ? ನ್ಯೂಕ್ಲಿಯೋಪ್ಲಾಸಂ. ಏನಂತ ಕರಿತೀವಿ? ಏನಂತ ಕರಿತೀವಿ? ದಾರದ ತರ ಒಂದು ಸ್ಟ್ರಕ್ಚರ್ ಇರುತ್ತೆ. ದಾರದ ತರ ಒಂದು ಸ್ಟ್ರಕ್ಚರ್ ಇರುತ್ತೆ. ಅದನ್ನ ಕ್ರೊಮ್ಯಾಟಿನ್ ಅಂತೀವಿ. ಕನ್ಫ್ಯೂಸ್ ಆಗಬೇಡಿ ಸರ್, ಕ್ರೊಮ್ಯಾಟಿನ್ ಅಂದ್ರೆ ಏನು? ದಾರದ ತರ ಇರೋ ಸ್ಟ್ರಕ್ಚರ್ ನ ಕ್ರೊಮ್ಯಾಟಿನ್ ಅಂತೀವಿ. ದಾರದ ತರ ಇರೋ ಸ್ಟ್ರಕ್ಚರ್ ನ ಕ್ರೊಮ್ಯಾಟಿನ್ ಅಂತೀವಿ. ಅದನ್ನ ಇಂಗ್ಲಿಷ್ ಅಲ್ಲಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಯೋಪ್ಲಾಸಂ. ಡಿವೈಡ್ ಆಗುತ್ತೋ, ಸೆಲ್ ಯಾವಾಗ ಡಿವೈಡ್ ಆಗುತ್ತೋ ಆ ಕ್ರೊಮ್ಯಾಟಿನ್ ಚಿಕ್ಕದಾಗುತ್ತೆ. ಅದೇ